ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗೊಂಬೆದುವಿ ವ್ಲಾಗ್. ಇವತ್ತಿನ ವ್ಲಾಗ್ ಯಾಕೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಇವತ್ತು ಮನೆಯಿಂದ ಆಫೀಸಿಗೆ ಬರಬೇಕಾದ್ರೆ ರೋಡಲ್ಲಿ ಆದ ಘಟನೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಅದಕ್ಕೋಸ್ಕರ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬರ್ತಾ ರೋಡಲ್ಲಿ ನಾಯಿ ಅಡ್ಡ ಬಂತು ಕಾರ್ಗೆ. ಕಾರನ್ನು ಫೋರ್ಸ್ಫುಲ್ಲಿ ಗುದ್ಕೊಂಡು ಹೊಂಟೋದ. ಆ ನಾಯಿ ಹೆಂಗೆ ಒದ್ದಾಡ್ತಿತ್ತು ಅಂದರೆ, ಅದು ಒಂದು ಜೀವ ಅಲ್ವಾ, ಅದಕ್ಕೂ ಒಂದು ಎಷ್ಟು ನೋವಾಗಿರಬೇಕು ಆ ನಾಯಿಗೆ. ಯಾರೂ ಕೂಡ ಆ ನಾಯಿನ ಕಾಪಾಡೋಕ್ಕೆ ಹೋಗಲಿಲ್ಲ, ನಾನು ಕೂಡ ಆಗಲಿಲ್ಲ. ಯಾಕಂದರೆ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೆ, ಅದರಿಂದ ಎಲ್ಪ್ ಮಾಡೋಕ್ಕಾಗಿಲ್ಲ. ಯಾಕೆ ಈ ಥರ ಮಾಡ್ತಾರೆ ಜನ ಅರ್ಥ ಆಗೋಲ್ಲ. ಅಟ್ಲೀಸ್ಟ್ ಆ ನಾಯಿ ಗೊತ್ತಿದ್ದು ಗುದ್ನೋ ಗೊತ್ತಿಲ್ಲದೆ ಗುದ್ನೋ ಅದು ನಮಗೆ ಗೊತ್ತಿಲ್ಲ. ಒಂಚೂರು ಎಲ್ಪ್ ಮಾಡಬೇಕಲ್ವ. ಎಲ್ಲಾದರೂ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು ಆ ನಾಯಿ ಬದುಕಿರ್ತಿತ್ತೋ ಏನೋ. ನಾನು ನೋಡಲೇ ಇಲ್ಲ ಅದು ಬದುಕಿದೆಯೋ ಅಥವಾ ಸತ್ತೋಯ್ತೋ ಅಂತ ಕೂಡ. ತುಂಬಾ ಬೇಜಾರಾಯಿತು ಆ ನಾಯಿನ ನೋಡಿ. ಯಾಕೆ ಈ ಥರ ಮಾಡ್ತಾರೆ? ಒಂಚೂರು ಹೆಲ್ಪ್ ಮಾಡೋದ್ರಿಂದ ಏನಾಗುತ್ತೆ? ಅದು ಕೂಡ ಒಂದು ಪ್ರಾಣ ಅಲ್ವಾ. ಪಾಪ ಆ ನಾಯಿನ ನೋಡಿ ತುಂಬ ಬೇಜಾರಾಗ್ತಿದೆ. ಆಫೀಸಿಗೆ ಬಂದರೂ ಆ ನಾಯಿ ನೋಡಿದ್ದೇ ನೆನಪು. ಯಾಕೆ ಈ ಥರ ಮಾಡ್ತಾರೆ ಜನಗಳು? ಒಂಚೂರು ಹೆಲ್ಪ್ ಮಾಡ್ಬೋದಿತ್ತಲ್ಲ. ಅಟ್ಲೀಸ್ಟ್ ಅದಕ್ಕೆ ಒಂಚೂರು ನೀರು ಕೊಟ್ಟಿದ್ರು ಅದು ಆರಾಮಾಗಿ ಜೀವ ಬಿಡ್ತಿತ್ತು. ಇದು